ಬಹುತೇಕ ಐಗಳಿ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿ 49 ವರ್ಷ ಆಯ್ತು. ಮುಂದಿನ ವರ್ಷ 50ನೇ ವರ್ಷವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಅಂದರೆ ಅದು ಸುವರ್ಣ ಅಂತ ಹೇಳಿ ಸುವರ್ಣ ಜಾತ್ರೋತ್ಸವ ಅಂತ ನಾವು ಕರಿಬೇಕಾಗ್ತದೆ. ಈ ವರ್ಷ ವಿಶೇಷವಾಗಿ ಜಾತ್ರೆಯಲ್ಲಿ ಕೃಷಿ ಮೇಳವನ್ನು ಕೂಡ ಇವತ್ತು ಆಯೋಜನೆ ಮಾಡಿದ್ದಾರೆ. ಪ್ರಮುಖ 2 ಘಟ್ಟ ಇದೆ. ಒಂದು ಪಶುಗಳ ಜಾತ್ರೆ, ಅದನ್ನ ತಗೊಳ್ಳೋದಾಗಲಿ ಮಾರಾಟ ಮಾಡೋದಾಗಲಿ ಅದರದ್ದು ಒಂದು ಭಾಗ. ಇನ್ನು ಬಂದಿರತಕ್ಕಂಥ ರೈತರಿಗೆ ಕೃಷಿ ಮೇಳ ಅಂತಂದರೆ ಹೊಸ ಹೊಸ ತಳಿ ಬೀಜಗಳು ಮತ್ತು ಯಂತ್ರೋಪಕರಣಗಳು ಇದನ್ನೆಲ್ಲ ನೋಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ವಿಶೇಷವಾಗಿ ರೈತರಿಗೆ ಪೂರಕವಾಗಿರ್ತಕ್ಕಂಥ ಇದೊಂದು ಜಾತ್ರೆ. ಆ ಜಾತ್ರೆ ಒಳಗೆ ಅನೇಕ ಮಹಾತ್ಮರನ್ನು ಕರೆಸಿ ಅವರ ಮುಖಾಂತರ ಶಿವಾನುಭವ ಗೋಷ್ಠಿಯನ್ನು ಆಯೋಜನೆ ಮಾಡಿ ಜೀವನದಲ್ಲಿ ನಮ್ಮ ಕಾರ್ಯದ ಜೊತೆಗೆ ನಾವು ಅತ್ಯಂತ ಸಂತೋಷದಿಂದ ಶಾಂತಿಯಿಂದ ಬದುಕಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಉಪದೇಶವನ್ನು ಕೂಡ ಅವರೆಲ್ಲರೂ ನಮಗೆ ಮಾಡ್ತಾರೆ. ಅದರ ತಾತ್ಪರ್ಯ ಅಷ್ಟೇ. ಅದು ನಮ್ಮ ಕಾಯಕದ ಜೊತೆಗೆ ಸಂತೋಷವಾಗಿ ನೆಮ್ಮದಿಯಿಂದ ನಮ್ಮ ಜೀವನದಲ್ಲಿ ನಡಿಲಿಕ್ಕೆ ಯಾವ ಥರದಿಂದ ನಡಿಬೇಕು ಅಂತಕ್ಕಂಥ ಉಪದೇಶಗಳನ್ನು ಮಾಡ್ಕೊತ ಬರ್ತಾರೆ. ನಾನು ಆಧ್ಯಾತ್ಮದ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಲ್ಲ, ಅದರ ಸಲುವಾಗಿ ಅವರು ಅನೇಕ ಮಹಾತ್ಮರು ಅದಾರೆ. ನಾ ಕೃಷಿ ಬಗ್ಗೆನೇ ಒಂದು 10 ನಿಮಿಷ ಮಾತಾಡ್ತೀನಿ. ಇವತ್ತು ಪೂಜ್ಯರು ಮಾತಾಡುವಾಗ ಹೇಳಿದರು, ಅನ್ನದಾತನೇ ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಅದು ನಿಜ ಇದೆ. ಈಗ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಜನ ರಜಾ ಹಾಕ್ತಾರ, 1 ತಿಂಗಳ ರಜಾ 2 ತಿಂಗಳ ರಜಾ ಹಿಂಗೆ ಹಾಕ್ತಾರೆ. ಆದ್ರೆ ನಮ್ಮ ರೈತ ಯಾವತ್ತೂ ರಜಾ ಹಾಕೋದಿಲ್ಲ. ಇವು ಒಂದು ವೇಳೆ ಏನಾದ್ರ ರಜಾ ಹಾಕಿದ್ರೆ ಅದು ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ ಹೇಳಿದ್ದಾರೆ. ಅಂದರೆ ನಿರಂತರವಾಗಿ ನಾವು ಕಾಯಕವನ್ನು ಮಾಡ್ತಕ್ಕಂಥ ಸಮುದಾಯ ಒಂದು ವರ್ಗ, ಅದು ರೈತ. ದೇಶಕ್ಕೆ ಅನ್ನವನ್ನ ಹಾಕ್ತಕ್ಕಂಥ ಅನ್ನದಾತ. ಅನ್ನದಾತ ಇಲ್ಲ ಅಂದ್ರೆ ಯಾವುದೂ ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೆಳೆದಿರ್ತಕ್ಕಂಥ ಬೆಳೆ ಇಡೀ ಜಗತ್ತನ್ನ ಇವತ್ತು ಜೀವಂತವಾಗಿ ಇಟ್ಟಿರ್ತಕ್ಕಂಥ. ಆಧುನಿಕ ಯುಗದಲ್ಲಿ ಎಲ್ಲವೂ ಮುಂದುವರೆದ್ರೂ ಸಹಿತ ಈ ಅನ್ನ ಅಂತಕ್ಕಂಥದ್ದನ್ನ ಬೇರೆ ರೂಪದಿಂದ ಮಾಡ್ಲಿಕ್ಕಾಗದಲ್ಲ. ಅದನ್ನು ಭೂಮಿ ಒಳಗೆ ಬೆಳಿಬೇಕು, ಭೂಮಿಯಿಂದನೇ ಬೆಳಿಬೇಕು. ಅದನ್ನು ತಿಂದ್ರೇ ನಮಗೆ ರಕ್ತ ಹುಟ್ಟೋದು. ಅದರಿಂದ ನಮ್ಮದು ಬಹಳ ಈ ಜಗತ್ತಿನೊಳಗ ರೈತ ಅಂತಕ್ಕಂಥದ್ದು ಏನಿದೆಯಲ್ಲ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನ ಪಡ್ಕೊಂಡಿದೆ. ಪೂಜ್ಯರು ಮಾತಾಡುವಾಗ ಹೇಳ್ತಿದ್ರು, ಬಹಳಷ್ಟು ಜನರದು ತಲೆ ಒಳಗ ಈ ನೌಕರಿ ಮಾಡೋರಿಗೆ ಹೆಣ್ಣು ಕೊಡಬೇಕು ಅಂತ. ಇನ್ನು ಮೇಲೆ ಹಂಗ ಆಗೋದಿಲ್ಲ. ಕಾಲ ಬದಲಾಗಕತ್ತೈತಿ. ಅದೊಂದು ಕಾಲ ಇತ್ತು, ನೌಕರಿ ಮಾಡೋವಾಗ ಹೆಣ್ಮಗಳು ಕೊಡಬೇಕು, ಆ ಹೆಣ್ಮಗಳು ಸುಖದಿಂದ ಇರ್ತಾಳು ಅಂತ ತಿಳ್ಕೊಂಡಿದ್ರು.
ಕಾಲಜ್ಞಾನಿಗಳು ಹೇಳಿದ್ದಾರೆ ಮುಂದೆ ದಿವಸ ಹೆಂಗೆ ಬರ್ತಾವ ಅಂತ ಹೇಳಿ. ಬರೆಯೋವನಿಗೆ 4 ಎಣೆ, ಹರಗವನಿಗೆ 12 ಎಣೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ದಿನಮಾನದಲ್ಲಿ ರೈತನಿಗೆ ಬಹಳ ಪ್ರಾಮುಖ್ಯತೆ ಸಿಗ್ತಕ್ಕಂಥ ಕಾಲ ನಮ್ಮ ಮುಂದಿದೆ. ಆದರೆ ನಾವು ರೈತರಾಗಿರ್ತಕ್ಕಂಥವರು ಅನ್ನದಾತರು ಅಂತ ಹೇಳಿ ನಾವು ಹೆಸರನ್ನು ಪಡ್ಕೊಂಡಿದ್ವಿ. ಅನ್ನವನ್ನ ದಾನವನ್ನ ಮಾಡ್ತಕ್ಕಂಥ ಒಂದು ವರ್ಗ ಅಂಥೇಳಿ ನಮ್ಮನ್ನೆಲ್ಲರೂ ಕೂಡ ಇವತ್ತು ಗೌರವದಿಂದ ಕಾಣ್ತಕ್ಕಂಥದ್ದು ಇದೆ. ಆದರೆ ಕಾಲ ಬದಲಾಗಿದೆ. ಕಾಲ ಏನು ಬದಲಾಗಿದೆಪ್ಪ ಅಂತಂದ್ರೆ ಈಗೇನು ನಾವು ಬೆಳಿಲಿಕ್ಕೆ ಹತ್ತೀವಿ ಇದನ್ನು ನಾವು ಬದಲಾವಣೆ ಮಾಡ್ಕೋಬೇಕಾಗಿದೆ. ನಾವು ಪ್ರತಿನಿತ್ಯ ಕ್ಷೇತ್ರದೊಳಗೆ ಯಾವುದೇ ಹಳ್ಳಿಗೆ ಹೋದಾಗ ಯಾರಾದರೂ ತೀರ್ಕೊಂಡವ್ರ ಮನೆಗೆ ನಾವು ಮಾತಾಡ್ಸಕ್ಕೆ ಹೋದಾಗ ಎಲ್ಲ ಕಡೆ ಕೇಳಕ್ಕೆ ಸಿಕ್ಕದೇನಪ್ಪ ಅಂತಂದ್ರೆ ಏನಾಗಿ ತೀರ್ಕೊಂಡಂದ್ರೆ ಹಾರ್ಟ್ ಆಗಿ ತೀರ್ಕೊಂಡ, ಏನಾಗಿ ತೀರ್ಕೊಂಡಪ್ಪ ಅಂತಂದ್ರೆ ಕ್ಯಾನ್ಸರ್ ಬಂದಿತ್ತು, ಕ್ಯಾನ್ಸರ್ ಆಗಿ ತೀರ್ಕೊಂಡ. ಇವತ್ತು ಇಡೀ ದೇಶದೊಳಗೆ ಕ್ಯಾನ್ಸರದ ಒಂದು ರೋಗ ಯಾವ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂದ್ರೆ ಈಗ ಜಿಲ್ಲೆಗೆ ಒಂದೊಂದು ಕ್ಯಾನ್ಸರ್ ಆಸ್ಪತ್ರೆಗಳಾಗ್ತಾ ಇದ್ದಾವೆ. ಒಂದ್ಸಲ ನಿಮಗೆ ಗೊತ್ತಿರಲಿ, ಕ್ಯಾನ್ಸರ್ ಬಂತು ಅಂದ್ರೆ 100ಕ್ಕೆ 99 ಮನುಷ್ಯ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಏನೋ 1% ಎಲ್ಲರೇ ಅದು 1ನೇ ಸ್ಟೇಜ್ದಾಗ 2ನೇ ಸ್ಟೇಜ್ದಾಗಿದ್ರೆ ಅದಕ್ಕೆ ಉಪಚಾರದಿಂದ ಉಳಿಲಿಕ್ಕೆ ಸಾಧ್ಯ ಇದೆ. 3ನೇ ಸ್ಟೇಜ್ 4ನೇ ಸ್ಟೇಜಿಗೆ ಹೋದ್ಮೇಲೆ ನಮಗೆ ಕ್ಯಾನ್ಸರ್ ಆಗೈತೆ ಅಂತ ಗೊತ್ತಾದ್ರೆ ನಮ್ಮ ರೊಕ್ಕ ಖಾಲಿ ಮಾಡೋ ಸಲುವಾಗಿ ಆಸ್ಪತ್ರೆಯವರು ನಮ್ಮನ್ನು ಅಡ್ಮಿಟ್ ಮಾಡ್ಕೋತಾರೆ, ಉಳಿದದ್ದು ಏನೂ ಮಾಡಲ್ಲ. ಬಹಳ ಭಯಂಕರವಾಗಿರ್ತಕ್ಕಂಥ ಅದೊಂದು ರೋಗ. ಹರಿಯಾಣದಿಂದ ದಿಲ್ಲಿಗೆ ಡೈಲಿ ಒಂದು ಟ್ರೈನ್ ಬರ್ತದೆ. ಸುಮಾರು 20-22 ಬೋಗಿ ಇರ್ತಾವ. ಆ ಬೋಗಿ ಒಳಗೆ ಇಡೀ ಟ್ರೈನ್ ಎಲ್ಲನೂ ಕೂಡ ಕ್ಯಾನ್ಸರ್ ರೋಗಗಳಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥದ್ದು ರೈಲ್ವೆ ಮಾಡಿದ್ದಾರೆ. ಆ ರೈಲ್ವೆಗೂ ಅದು ಕ್ಯಾನ್ಸರ್ ರೈಲ್ವೆನೇ ಅಂತ ಹೆಸರಿಟ್ಟಿದೆ. ಎಲ್ಲ ಜನರನ್ನು ಕರ್ಕೊಂಡು ಬರೋದು, ಆಸ್ಪತ್ರೆಗೆ ಅವ್ರು ಹೋಗೋದು, ಮತ್ತೆ ತಿರುಗಿ ಸಾಯಂಕಾಲ ಒಯ್ದು ಬಿಡೋದು. ನಾವು ಅನೇಕ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ. ಮೊನ್ನೆ ಬೆಳಗಾವದಲ್ಲಿ KLE ಸಂಸ್ಥೆಯವರು ಪ್ರಭಾಕರ್ ಕೋರೆ ಅವರು 300 ಹಾಸಿಗೆ ಒಂದು ಆಸ್ಪತ್ರೆಯನ್ನ, ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಮಾಡಿ. ಕಾರಣ ಏನಂತಂದ್ರೆ ಕ್ಯಾನ್ಸರ್ದ ಪ್ರಮಾಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಮೊದಲೆಲ್ಲರೂ ಹೇಳ್ತಿದ್ರು ಕ್ಯಾನ್ಸರ್ ಯಾಕೆ ಬರ್ತೈತೆ ಅಂದ್ರೆ ಅವು ಬಿಡಿ ಸೇರ್ತಿದ್ದ, ತಂಬಾಕು ತಿಂತಿದ್ದ, ಅದಕ್ಕೆ ಕ್ಯಾನ್ಸರ್ ಬರ್ತಿತ್ತು ಅಂತ. ಹೆಣ್ಮಕ್ಳಲ್ಲಿ ಸಿಗರೇಟ್ ಸೇರ್ತಾರೋ, ಹೆಣ್ಮಕ್ಳಲ್ಲಿ ಬಿಡಿ ಸೇರ್ತಾರೋ, ಅವರೆಲ್ಲಿ ತಂಬಾಕು ತಿಂತಾರೆ. ಹೆಣ್ಮಕ್ಳಿಗೂ ಬರಾಕತಿ, ಗಂಡು ಮಕ್ಳಿಗೂ ಬರಾಕತಿ. ಯಾವುದೇ ವ್ಯಸನ ಇಲ್ಲದಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಇವತ್ತು ಕ್ಯಾನ್ಸರ್ ಬರಾಕತ್ತದ. ಕಾರಣ ಏನಂತಂದ್ರೆ ನಾವೇನು ಬೆಳಿತೀವಲ್ಲ, ಬೆಳಿ ಅತಿಯಾದ ರಸಾಯನ ಗೊಬ್ಬರ ಹಾಕಿ ಕ್ರಿಮಿನಾಶಕಗಳನ್ನು ಅತಿ ಹೆಚ್ಚು ಬಳಸೋದ್ರಿಂದ ಆ ಪದಾರ್ಥವನ್ನು ನಾವೇನು ಪ್ರತಿನಿತ್ಯ ಸೇವನೆ ಮಾಡ್ತೀವಲ್ಲ ಅದರಿಂದ ನಮಗೆ ಕ್ಯಾನ್ಸರ್ದ ರೋಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೀತಾ ಇದೆ. ಅದಕ್ಕೆ ನಾನು ಎಲ್ಲ ರೈತಾಪಿ ಜನರಿಗೆ ವಿನಂತಿ ಏನು ಮಾಡ್ಕೋತೀನಂದ್ರೆ ಈ ಸಾವಯವ ಕೃಷಿ ಕಡೆಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದಾಗಬೇಕು. ನಮ್ಮ ರೈತರು ಎಲ್ಲಿಗೆ ಬಂದ್ಬಿಟ್ಟಾರಂದ್ರೆ ಎಲ್ಲ ಬೆಳೆ ಮಾಡ್ತಾರ, ದ್ರಾಕ್ಷಿ ಬೆಳಿತಾರ, ಗೊಂಜಾಳ ಬೆಳಿತಾರೋ, ಎಲ್ಲ ಬೆಳಿತಾರೆ, ತೊಗರಿ ಬೆಳಿತಾರೆ. ಆದ್ರೆ ತಮ್ಮ ಮನೆಗೆ ಬೇಕಾಗುವಷ್ಟು ಒಂದು ಎಕರೆ ಆಗಲಿ ಒಂದು 20 ಗುಂಟೆ ಕಾಯಿಪಲ್ಯ ಮತ್ತು ತಮಗೆ ಬೇಕಾಗತ್ತ ಕಾಯಿಪಲ್ಯ ಜೊತೆಗೆ ಕಾಳು ಕಡಿ ದನಗಳದ ಸಗಣಿ ಗೊಬ್ಬರ ಆ ಜಮೀನಿಗೆ ಹಾಕಿ ಬೆಳಿತಕ್ಕಂಥದ್ದು ಇನ್ನೂ ಪರಂಪರೆ ಪ್ರಾರಂಭ ಆಗುವ.
ಅದು ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಇದೆ. ಅದು ನಾ ಹೇಳಿನಲ್ಲ, ಕಾಲ ಬದಲಾಗ್ತಾ ಇದೆ ಅಂತ. ಮೊದಲು ಹಳ್ಳಿ ಒಳಗೆ ಬಡವ್ರ ಮನೆ ಒಳಗೆ ಬೆಲ್ಲದ ಚಹಾ ಕುಡಿತಿದ್ರು, ಶ್ರೀಮಂತರು ಸಕ್ರೆ ಚಹಾ ಕುಡಿತಿದ್ರು. ಬಡವ್ರ ಮನೆ ಒಳಗೆ ಜೋಳದ ನುಚ್ಚು ಉಣ್ತಿದ್ರು, ಶ್ರೀಮಂತರ ಮನೆ ಒಳಗೆ ಅಕ್ಕಿ ಅನ್ನ ಉಣ್ತಿದ್ರು. ಅವಾಗ ಬಡವರು ಹರಕ್ಕೆ ಅರಿಬಿ ಹಾಕೋತಿದ್ರು, ಶ್ರೀಮಂತರು ಹೊಸ ಗಟ್ಟಿ ಅರಿಬಿ ಹಾಕೋತಿದ್ರು. ಈಗೇನಾಗೈತೆ ಅಂದ್ರೆ ಬಡವ್ರ ಮನೆ ಒಳಗೆ ಸಕ್ರೆ ಚಹಾ ಕುಡಿಯಾಕತ್ತಾರು, ಶ್ರೀಮಂತರೆಲ್ಲರೂ ಬೆಲ್ಲದ ಚಹಾ ಕುಡಿಯಾಕತ್ತಾರ. ನೋಡಾಕತ್ತೀರಿ ಇಲ್ಲಿ ಎಲ್ಲ ಕಡೆ ಈಗ ಗೂಳ್ಚ ಚಹಾ ನೀ ಬೆಲ್ಲದ ಚಹಾ ಅಂತ ಹೇಳಿ ಕಿಶನ್ ಅಂಗಡಿಗಳು ಹೊಸದಾಗಿ ಶುರುವಾಗ್ಯಾವ. ಕಾರಣ ಏನಂದ್ರೆ ಸಕ್ರೆ ಒಳಗೆ ಅತಿಯಾದ ಕೆಮಿಕಲ್ ಇರೋದ್ರಿಂದ ಆ ಸಕ್ರೆ ಚಹಾ ಬಹಳಷ್ಟು ಕುಡಿಯೋದ್ರಿಂದ ಕ್ಯಾನ್ಸರ್ ಆಗ್ತದ ಅಂತ ಹೇಳಿ ಶುರುವಾಗ್ಯದ. ಅದಕ್ಕೆ ಬೆಲ್ಲದ ಚಹಾ ಕುಡಿಯಾಕತ್ತಾರ. ಬಡವರು ಅವಾಗ ಜೋಳದ ನುಚ್ಚು ಉಣ್ತಿದ್ರು, ಶ್ರೀಮಂತರು ಅಕ್ಕಿ ಅನ್ನ ಉಣ್ತಿದ್ರು. ಈಗ ಹಂಗಿಲ್ಲ. ಈಗ ಬಡವರು ಅಕ್ಕಿ ಅನ್ನ ಉಣ್ಣಾಕತ್ತಾರು, ಶ್ರೀಮಂತರ ಜೋಳದ ನುಚ್ಚು ಉಣ್ಣಾಕತ್ತಾರ. ಯಾಕಂತಂದ್ರ ಅಕ್ಕಿ ಒಳಗಿರ್ತಕ್ಕಂಥ ಸಕ್ಕರೆ ಪ್ರಮಾಣ, ಗ್ಲೂಕೋಸ್ ಪ್ರಮಾಣ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಆ ಜೋಳದ ನುಚ್ಚಿನಲ್ಲಿ ಸಕ್ಕರೆ ಪ್ರಮಾಣ, ಗ್ಲೂಕೋಸ್ ಪ್ರಮಾಣ ಕಡಿಮೆ ಇರ್ತದೆ. ಅದಕ್ಕೆ ಶ್ರೀಮಂತರು ಜೋಳದ ನುಚ್ಚು ಉಣ್ಣಾಕತ್ತಾರೆ. ಈಗ ತಮಾಷೆಯಾಗಿ ಹೇಳಿ ನಾನು, ಬಡವರು ಗಟ್ಟಿ ಅರಿಬಿ ಹಾಕೋತಿದ್ರು, ಈಗ ಶ್ರೀಮಂತರು ಹರಕ ಅರಿಬಿ ಹಾಕೊಳತ್ತಾರೆ. ನೋಡ್ಯಾರಿಲ್ಲ, ಹೊಸ ಇದ್ದದನ್ನ ಕತ್ತರಿಸಿ ಇಟ್ಟಿರ್ತಾರ. ಅದಕ್ಕೆ ಕಾಲ ಬದಲಾಗಕತ್ತೈತಿ. ಏನಂತಂದ್ರೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಕೃಷಿ ಒಳಗ ಕೃಷಿ ಪದ್ಧತಿಯನ್ನು ಬದಲು ಮಾಡ್ಕೋಬೇಕಾಗಿದೆ. ಈಗ ಹಿರಿಯರು ಹೇಳ್ತಿರ್ತಾರಲ್ಲ, ಘಟನ ಇಲ್ಲಂದ್ರೆ ಮಠ ತಗೊಂಡು ಏನು ಮಾಡೋದು ಅಂತ ಹೇಳಿ. ಹಂಗೆ ನೀವು ಎಷ್ಟು ಗಳಿಸಿ ಏನು ಮಾಡೋದ್ರಿ? ನೀವು ಗಳಿಸಿದ್ದೆಲ್ಲ ನಾಳೆ ಕ್ಯಾನ್ಸರ್ ಬತ್ತಂದ್ರೆ ಅದನ್ನ ಓದಿ ಆಸ್ಪತ್ರೆಯೊಳಗೆ ಹಾಕ್ಬೇಕಾಗ್ತದೆ. ನಿಮ್ಮ ಆರೋಗ್ಯನೂ ಇಲ್ಲ, ನೀವು ಗಳಿಸಿರ್ತಕ್ಕಂಥ ದುಡ್ಡು ಇಲ್ಲ. ಅದಕ್ಕೆ ಕೊನೆ ಪಕ್ಷ ನಮಗೆ ಆಹಾರ, ಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆ. ಈ ಸಾವಯವ ಕೃಷಿ ಅಂತಕ್ಕಂಥದ್ದು ಹೊರದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಬೇಡಿಕೆ ಇದೆ. ಈಗ ನೀವು ದ್ರಾಕ್ಷಿ ಬೆಳೆಯವರು ಎಲ್ಲರೂ ಒಂದು ವೇಳೆ ನೀವು ಸಾವಯವ ಕೃಷಿಯಿಂದ ದ್ರಾಕ್ಷಿ ಬೆಳೆದ್ರೆ ವಿದೇಶದೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಬೇಡಿಕೆ ಇದೆ. ನಮ್ಮ ದೇಶದೊಳಗೆ ಏನೇ ಬೆಳೆದ್ರು ಸಹಿತ ಯುರೋಪ್ ದೇಶದೊಳಗೆ ಅವರ ಪ್ರತಿಯೊಂದನ್ನು ಕೂಡ ಅದನ್ನು ಟೆಸ್ಟ್ ಮಾಡೇ ತಗೋತಾರ. ಅದರಲ್ಲಿ ಕೆಮಿಕಲ್ ಆಯ್ತೋ ಇಲ್ಲ ಅಂತ ಹೇಳಿ. ಕೆಮಿಕಲ್ ಇಲ್ಲ ಅಂದ್ರೆ ಸಾವಯವ ಕೃಷಿಯಿಂದ ಮಾಡಿರ್ತಕ್ಕಂಥ ಪದಾರ್ಥದ ಅಂತಂದ್ರೆ ಇಲ್ಲಿ ನಾವು 100 ರೂಪಾಯಿಗೆ ಮಾರ್ತಿದ್ರೆ ಅಲ್ಲಿ 400 ರೂಪಾಯಿಗೆ ಕೊಂಡು ತಗೊಳಕ್ ತಯಾರದಾರ. ಆದ್ರೆ ಅದನ್ನ ನಾವು ಮಾಡಬೇಕಾಗಿದೆ. ಇವತ್ತು ಬೆಂಗಳೂರದೊಳಗೆ ಅನೇಕ ಕಡೆ ಹೋಟೆಲ್ಗಳು ಶುರುವಾಗಿದ್ದಾವೆ. ಮೊದಲ ಆ ಜೈನ್ ತಾಲಿ ಹೋಟೆಲ್ ಅಂತ ಅಷ್ಟೇ ಇರ್ತಿದ್ದು. ಈಗ ಬೆಂಗಳೂರು ಒಳಗೆ ಪ್ರತ್ಯೇಕವಾಗಿರ್ತಕ್ಕಂಥ ಹೋಟೆಲ್ಗಳು ಪ್ರಾರಂಭ ಆಗಿದಾವೆ. ಸಾವಯವ ಕೃಷಿಯಿಂದ ಬಂದಿರತಕ್ಕಂಥ ಆಹಾರ ಮತ್ತು ಪಲ್ಯ, ಕಾಯಿಪಲ್ಯ, ಹಣ್ಣ ಎಲ್ಲವನ್ನೂ ಕೂಡ ಸಾವಯವ ಕೃಷಿಯಿಂದ, ಅಂದ್ರೆ ಅದಕ್ಕೆ ಕೀಟನಾಶಕ ಮತ್ತು ರಸಾಯನ ಗೊಬ್ಬರವನ್ನು ಬಳಸದೇ ಇರ್ತಕ್ಕಂಥದ್ದು. ಆ ಹೋಟೆಲ್ಗಳೊಳಗೆ ನಾವು ಹೋಗಿ ಊಟ ಮಾಡ್ಬೇಕಂದ್ರೆ ಇವತ್ತು ನಾವು ಫೋನ್ ಮಾಡಿ ಅವಾಗ ಹೇಳ್ಬೇಕು, ನಾಳೆ 12 ಗಂಟೆಗೆ ನಾವು ಊಟಕ್ಕೆ ಬರ್ತೀವಂತ. ಅವಾಗ ಅದನ್ನು ಹೋಟೆಲ್ದೊಳಗೆ ಅವನು ಟೇಬಲ್ ಬುಕ್ ಮಾಡ್ತಾನ. 12 ಗಂಟೆಗೆ ಆ ಟೇಬಲ್ಗೆ ಅವನಿಗೆ ಜಾಗ ಸಿಗ್ತದೆ. ತಕ್ಷಣ ಇವತ್ತು ಹಸು ಆಗಿದಾವ ಅಂತ ಹೇಳಿ ಹೋಟೆಲ್ಗೆ ಹೋಗಿ ನನಗೆ ಊಟ ಕೊಡಂದ್ರೆ ಅಲ್ಲಿ ಜಾಗನೇ ಸಿಗಲ್ಲ. ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೇಡಿಕೆ ಪ್ರಾರಂಭ ಆಗ್ಯದ. ಸಾವಯವ ಕೃಷಿಯಿಂದ ನೀವೇನಾದ್ರೂ ಬೆಳಿಲಿಕ್ಕೆ ಹತ್ತಿದ್ರೆ ಅದರಿಂದ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನೂ ಕೊಡಬೇಕು ಮತ್ತು ನಿಮಗೆ ದುಡಿಮೆಗೆ ತಕ್ಕಂಥ ಒಂದು ಬೆಲೆನೂ ಕೂಡ ಸಿಗಬಹುದು. ಆ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಇವತ್ತು ಬೆಲ್ಲ ತಯಾರು ಮಾಡಿದಿರ್ಬೋದು, ಸಾವಯವ ಕೃಷಿಯ ಮುಖಾಂತರ ನೀವು ಕಾಯಿಪಲ್ಯ ಮಾಡ್ಬೋದು, ಹಣ್ಣು ಮಾಡ್ಬೋದು, ಹಂಪಲ ಮಾಡ್ಬೋದು. ಅದರದ್ದು ನೀವೆಲ್ಲ ಕೇಳ್ತೀರಿ. ಇದನ್ನೆಲ್ಲ ನಾವು ಮಾಡ್ತೀವಿ, ಮಾರಾಟ ಮಾಡೋದು ಎಲ್ಲಿ ಅಂತ. ಆ ಮಾರಾಟಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಚೈನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ನಾವು.
ಅದರದೇ ಆಗಿರ್ತಕ್ಕಂಥ ರಾಜ್ಯ ಮಟ್ಟದ ಸಹಕಾರಿ ಕ್ಷೇತ್ರದೊಳಗೆ ಒಂದು ಚೈನ್ ಇದೆ. ಅದಕ್ಕೆ ಕೃಷಿ ಮಾರಾಟ ಮಹಾಮಂಡಳ ಅಂತ ಇದೆ. ಅದು ಅದರ 3 ಥರದಿಂದ ಸಂಘಗಳಿದಾವೆ. ಈಗ ಹೆಂಗೆ DCC ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ ಮತ್ತು ಫ್ಯಾಕ್ಸ್ 3 ಥರದಿಂದ 3 ಟೈರ್ ಸಿಸ್ಟಮ್ ಅದಲ್ಲ, ಅದರದ್ದು 3 ಹಂತದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಾಲೂಕು ಮಟ್ಟದಲ್ಲಿ ಒಂದು, ಜಿಲ್ಲಾ ಮಟ್ಟದಲ್ಲಿ ಒಂದು ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು. ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಆ ರೈತನಿಂದ ಸಂಗ್ರಹ ಮಾಡಿಕೊಂಡು ಅದನ್ನ ಬೆಂಗಳೂರುವರೆಗೆ ಓದೋ ತಾಲೂಕು ಮಟ್ಟದವರು ಮುಟ್ಸೋ. ಅಲ್ಲಿ ಏನು ಮಾರಾಟ ಆಗ್ತದ, ಆ ಮಾರಾಟ ಏನಾಗ್ತದ ಅದರ ನೇರವಾಗಿ ರೈತನ ಖಾತೆಗಳಿಗೆ ಹಣ ಕೊಡ್ತಕ್ಕಂಥದ್ದು. ಅವರಿಗೆ 3%ನೋ 4% ಮಾತ್ರ ಕಮಿಷನ್ ಕೊಡೋದು. ಉಳಿದದ್ದು ನೇರವಾಗಿ ಆ ರೈತರಿಗೆ ಬಂದರೆ ಅದು ಲಾಭದಾಯಕವಾಗಿರ್ತಕ್ಕಂಥ ಕೃಷಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಹೊಲದಲ್ಲಿ ಬೆಳಿತೀವಿ. ಒಂದು ಬದನೆಕಾಯಿ ಬೆಳೆದ್ರೆ ನಮ್ಮ ಹೊಲದಾಗಿಂದ ಅವ್ನು ತೊಗೊಂಡು ಹೋಗೋ ಹೊತ್ನಾಗ 40 ರೂಪಾಯಿ ತೊಗೊಂಡು ಹೋಗ್ತಾನೆ. ಅದ ಬೆಂಗಳೂರೊಳಗೆ ಅವ 1 kg-ಗೆ 200 ರೂಪಾಯಿಲೆ ಮಾರ್ತಾನೆ. ಅಂದರೆ 150 ರೂಪಾಯಿ ಹೊರಗಿನವರ ತಿಂತಾರೆ ಏಜೆಂಟ್ರನ್ನ. ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಒಂದು 3 ಟೈರ್ ಸಿಸ್ಟಮ್ದೊಳಗೆ ನಾವು ಮಾರಾಟ ಮಹಾಮಂಡಳವನ್ನು ಮಾಡಿ ಅದರಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಬಹಳ ಗಂಭೀರವಾಗಿ ಅದನ್ನು ನಾವು ಆಲೋಚನೆಯನ್ನು ಮಾಡಿ ಈಗ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರು ಸಾವಯವ ಕೃಷಿಯನ್ನು ಮಾಡ್ತಾರೆ ಅವರಿಗೆ ಹೆಚ್ಚು ಆದಾಯ ಬರಬೇಕು. ಯಾಕಂತಂದ್ರೆ ಸಾವಯವ ಕೃಷಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದು ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಆಗೋದಲ್ಲ. ಈಗ ಗೊಂಜಾಳ ನಾವು ಬೆಳಿತೀವಿ, ಅದು ಹೈಬ್ರಿಡ್. ಅದಕ್ಕೂ ಗೊಬ್ಬರ ಹಾಕಬೇಕು, ಔಷಧನೂ ಹೊಡಿಬೇಕು. ಯಾಕಂದ್ರೆ ಆ ಬೀಜದೊಳಗೆ ರೋಗ ನಿರೋಧಕ ಶಕ್ತಿ ಇಲ್ಲ. ಅದಕ್ಕೆ ಅದನ್ನು ಖಂಡಿತವಾಗಿ ಮಾಡಲೇಬೇಕಾಗ್ತದೆ. ಅದ ಜವಾರಿ ಗೊಂಜಾಳ ಹಾಕ್ರಿ ನೀವು. ಈಗ ಹೈಬ್ರಿಡ್ ಗೊಂಜಾಳ ಹಾಕಿದ್ರೆ 1 ಎಕರೆಗೆ 35-36 ಕ್ವಿಂಟಲ್ ಬೆಳಿತೀರಿ. ಆದರೆ ಜವಾರಿ ನೀವು ಗೊಂಜಾಳ ಹಾಕಿದ್ರೆ 4-5 ಕ್ವಿಂಟಲ್ ಬೆಳಿತೀರಿ. ಆ 4-5 ಕ್ವಿಂಟಲ್ ಬರ್ತಕ್ಕಂಥ ಗೊಂಜಾಳ ನಮಗೇನು ಮಾಡೋದು ಅಂತ ತಿಳ್ಕೊಂಡ್ರೆ ನೀವು ಇದು 30-35 ಕ್ವಿಂಟಲ್ ಬೆಳೆದ್ರೆ ಹಾಕ್ತೀರಿ. ಯಾಕಂತಂದ್ರೆ ಆದಾಯ ಹೆಚ್ಚು ಬರಬೇಕು. ಇದರಷ್ಟು ರೊಕ್ಕ ಜವಾರಿ ಗೊಂಜಾಳಕ್ಕೆ ನಿಮಗೆ ಸಿಗಾಕೈತಂದ್ರೆ ನೀವು ಎಲ್ಲರೂ ಜವಾರಿ ಗೊಂಜಾಳ ಹಾಕ್ತೀರಿ. ಈಗಿನ ಗೊಂಜಾಳ ತೆನಿ ನೋಡ್ಬೇಕು ನೀವು. ಗೊಂಜಾಳ ತೆನಿ ಸುಟ್ಟು ಹೊತ್ನಾಗ ಆ ಗೊಂಜಾಳ ತೆನಿ ಹೌದಲ್ಲ ಅಂತೇಳಿ ಮೂಸಿ ನೋಡ್ಬೇಕು ನೀವು, ಮೂಗಿಗೆ ಹಚ್ಕೊಂಡು. ಅದು ಜವಾರಿ ಗೊಂಜಾಳ ಇತ್ತಲ್ಲ, ಅದನ್ನು ಎಲ್ಲರೇ ನೀವು 1 ಕಿಲೋಮೀಟರ್ ಮ್ಯಾಗ ಯಾರು ಸುಡ್ತಿದ್ರಂದ್ರೆ ವಾಸನೆ ಬರ್ತಿತ್ತವ. ಅಮ್ಮಗಳಿಗೆ ಗೊತ್ತಿರ್ತದ. ಅವಾಗ ಎಮ್ಮಿ ತುಪ್ಪ ಕಾಸಾಕ್ ಹತ್ತಿದ್ರೆ ಓಣ್ಯಾಗೆಲ್ಲ ವಾಸ ಬರೋದು. ನಮಗೋಡ್ರ ಮನ್ಯಾಗ ತುಪ್ಪ ಕಾಸಾಕತ್ತಾರ ಅಂತ ಹೇಳಿ. ಈಗ ಎಣ್ಣೆ ಹೆಂಗದಲ್ಲ ಹಂಗೆ ತುಪ್ಪ ಆಗ್ಯದ. ಅದು ಎಣ್ಣೆನೂ ಗೊತ್ತಾಗಲ್ಲ, ತುಪ್ಪ ಗೊತ್ತಾಗಲ್ಲ. ಮೂಗಿಗೆ ಹೆಚ್ಚ ನೋಡ್ಬೇಕು ಅದು ತುಪ್ಪ ಹೌದಲ್ಲ. ಕಾರಣ ಏನಂತಂದ್ರೆ ದನಗಳು ನಾವು ಜವಾರಿ ಬಂದ್ ಮಾಡಿ ಅದ್ರೂ ಹೈಬ್ರಿಡ್ ಮಾಡ್ಕೊಂಡಿವಿ. ಅವಕ್ಕೆ ಹೈಬ್ರಿಡನ್ನ ಆಹಾರ ಹಾಕಕತ್ತೀವಿ. ಅದರಿಂದ ಇವತ್ತು ಯಾವುದೇ ಒಂದು ಆಹಾರದಲ್ಲಿನೂ ಕೂಡ ಸತ್ವ ಇಲ್ಲ. ಅದಕ್ಕೆಲ್ಲ ನಾವು ವಿಷವನ್ನು ಹಾಕಿ ಆ ವಿಷವನ್ನು ತಯಾರು ಮಾಡಿ ನಾವು ತಿನ್ನೋದ್ರಿಂದ ಇವತ್ತು ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ಯಾನ್ಸರ್ ಅಂತಕ್ಕಂಥ ರೋಗ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಬ್ಬುತ್ತಾ ಇದೆ. ಅದನ್ನು ನಿಯಂತ್ರಣ ಮಾಡಬೇಕಾಗಿದೆ. ಇವತ್ತು ಆ ನಿಯಂತ್ರಣವನ್ನು ಮಾಡಲಿಕ್ಕೆ ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ರೈತಾಪಿ ವರ್ಗದ ಜನ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನ ನಾವು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಇವತ್ತು ಐಗಿಳಿ ಗ್ರಾಮದೊಳಗೆ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಮಾಡ್ತಾ ಇದ್ದೀವಿ. ಒಂದು ಕಡೆ ದನಗಳ ಜಾತ್ರೆ ಮತ್ತು ಇನ್ನೊಂದು ಕಡೆ ಕೃಷಿಗೆ ಹೊಸ ಹೊಸ ಉಪಕರಣಗಳನ್ನು ಮತ್ತು ಹೊಸ ಹೊಸ ತಳಿಗಳು ಸಿಗಬೇಕು ಅಂತಕ್ಕಂಥದ್ದೇನು ಇವತ್ತು ಪ್ರಾಯೋಗಿಕವಾಗಿ ವರ್ಷದಲ್ಲಿ ಮಾಡಿದ್ದೀರಿ. ಮುಂದಿನ ವರ್ಷ ನಾನು ಈ ಜಾತ್ರಾ ಕಮಿಟಿ ಅವರಿಗೆ ನಾನು ಇಷ್ಟೇ ಕೇಳ್ಕೊತೀನಿ, ಒಂದು ಸಿದ್ಧತಾ ಸಭೆ ಮಾಡಿಕೊಡಿ. ಜಾತ್ರೆ ಮುಂಚಿತವಾಗಿ 1-2-3 ತಿಂಗಳು ಮುಂಚಿತ
ಆ ಸಿದ್ಧತಾ ಸಭೆ ಮಾಡಿಕೊಂಡು ಅನೇಕ ಕಡೆ ಏನು ಈ ಕೃಷಿ ಮೇಳದಲ್ಲಿ ಕೃಷಿ ಉಪಕರಣಗಳು ಬರ್ತಾವ, ಅನೇಕ ಥರದ ಮಷಿನರಿಗಳು ಬಂದಾವೆ, ಈಗ ಭಾಳ ಹೊಸ ಹೊಸ ಆವಿಷ್ಕಾರಗಳು ಬಂದಿದ್ದಾವೆ. ಅವತ್ರನ್ನೆಲ್ಲವೂ ನಾವು ಪ್ರದರ್ಶನಕ್ಕಿಟ್ಟರೆ ಅದನ್ನು ನೋಡಿ ರೈತರು ಅದನ್ನು ತಗೊಂಡು ತಮ್ಮ ಕೃಷಿಯಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಅದು ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಮುಂದಿನ ವರ್ಷದಿಂದ ಜಾತ್ರಾ ಕಮಿಟಿಯವರು ಮಾಡ್ತಾರೋ ಅಂತಕ್ಕಂಥ ಒಂದು ವಿಶ್ವಾಸ ಕೂಡ ನಮಗಿದೆ. ಅದಾಗಲಿ ಅಂತ ಹೇಳಿ ಹಾರೈಸಿ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ರೈತರಿಗೆ ಬೇಕಾಗಿರ್ತದೆ. ಇವತ್ತು ನಾವು ದನಗಳನ್ನು ರಕ್ಷಣೆ ಮಾಡಲಿಕ್ಕೆ, ಪಶುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ವೈದ್ಯರ ಕೊರತೆ. ಇಡೀ ದೇಶದೊಳಗ ರಾಜ್ಯದಲ್ಲಿ ಸುಮಾರು 200 ದನಗಳಿಗೆ ಒಬ್ಬ ವೈದ್ಯರು ಬೇಕಾಗ್ತಾರೆ ಜನಗಣತಿ ಆಧಾರದ ಮೇಲೆ. ಅದಿಲ್ಲ. ಅದಕ್ಕೆ ಯಾಕಿಲ್ಲಪ್ಪ ಅಂತಂದ್ರೆ ಪಶು ವೈದ್ಯಕೀಯ ಕಾಲೇಜುಗಳು ಇರಲಿಲ್ಲ. ಆ ಪಶು ವೈದ್ಯಕೀಯ ಕಾಲೇಜನ್ನು ಇವತ್ತು ಅಥಣಿ ಒಳಗನೆ ನಮ್ಮ ಕೊಕಟ್ನೂರದಲ್ಲಿ ಈಗಾಗಲೇ ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ವಿದ್ಯಾರ್ಥಿಗಳು ಈಗಾಗಲೇ ಅಲ್ಲಿ ಕ್ಲಾಸ್ಗಳು ಶುರುವಾಗಿದೆ. ಸುಮಾರು 200 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ರಾಜ್ಯ ಸರ್ಕಾರದಿಂದ ತಂದು ಅದನ್ನು ನಮ್ಮ ರೈತನ ಮಕ್ಕಳು ಕೂಡ ಹಳ್ಳಿ ಒಳಗೆ ಒಬ್ಬ ವೈದ್ಯರಾಗಿ ಹೊರಗೆ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು, ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇನಪ್ಪ ಅಂತಂದ್ರೆ ನಮ್ಮ ಕೃಷಿಕರಿಗೆ, ನಮ್ಮ ರೈತನ ಮಕ್ಕಳಿಗೆ ಕೃಷಿಯನ್ನೇ ಒಂದು ಅಧ್ಯಯನ ಮಾಡಲಿಕ್ಕೆ ಅಥಣಿ ಒಳಗೆ ನಮಗೊಂದು ಕೃಷಿ ಕಾಲೇಜನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಮಣ್ಣಿನ ಬಜೆಟ್ದಲ್ಲಿ ಸುಮಾರು 450 ಕೋಟಿ ರೂಪಾಯಿದ ಕೃಷಿ ಕಾಲೇಜನ್ನು ನಮಗೆ ಅಥಣಿಗೆ ಕೊಟ್ಟಿರ್ತಕ್ಕಂಥದ್ದು ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ಪೂರ್ವ ಭಾಗದ ಏನು 9 ಹಳ್ಳಿಗಳು ನೀರಾವರಿಯಿಂದ ವಂಚಿತ ಆಗಿದ್ದು, ಆ ಯೋಜನೆಗೆ 1500 ಕೋಟಿ ರೂಪಾಯಿ ಯೋಜನೆಯನ್ನು ಈ ವರ್ಷದಲ್ಲೇ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅದು ನಮಗೆ ಕೊಡೋದ್ರ ಜೊತೆಗೆ ಅದನ್ನು ಕಾರ್ಯವನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ವಿ. ಆ ಗುತ್ತಿಗೆದಾರರಿಗೆ ನಾವು ಕರಾರನ್ನು ಹಾಕಿದ್ವಿ 20 ತಿಂಗಳಲ್ಲಿ ಆ ಕಾರ್ಯವನ್ನು ಮುಗಿಸ್ಬೇಕು ಅಂತ ಹೇಳಿ. ಈಗ 10 ತಿಂಗಳಾಗ್ಯದ. ಇನ್ನು 10 ತಿಂಗಳದೊಳಗೆ ಆ ಯೋಜನೆಯನ್ನು ಪೂರ್ಣ ಮಾಡಿ ಮುಂದಿನ ವರ್ಷದಿಂದ ಅದು ಐಗ್ಲಿ ಹಿಡ್ಕೊಂಡು, ಅದು ಪಡ್ತರವಾಡಿ ಇರ್ಬೋದು, ರಾಮತೀರ್ಥ ಇರ್ಬೋದು, ಅಥವಾ ಈ ನಮ್ಮ ಕೊಕಟ್ನೂರು ಭಾಗದಿಂದ ಹಿಡ್ಕೊಂಡು ಪೂರ್ವ ಭಾಗದ ಬಿಜಾಪುರದ ಗಡಿವರೆಗೆ ಸುಮಾರು 75,000 ಎಕರೆ ಜಮೀನಕ್ಕೆ ಸಂಪೂರ್ಣ ನೀರಾವರಿ ಆಗ್ತಕ್ಕಂಥ ಯೋಜನೆ ಇವತ್ತು ಇನ್ನು ಮುಂದಿನ 10 ತಿಂಗಳಲ್ಲಿ ಅದನ್ನು ನಾವು ಪೂರ್ಣ ಮಾಡ್ತೀವಿ. ಅದರ ಜೊತೆಗೆ 148 ಕೋಟಿ ರೂಪಾಯಿದಲ್ಲಿ ಈ ಏನು 9 ಕೆರೆಗಳನ್ನು ತುಂಬತಕ್ಕಂಥ ಯೋಜನೆ ಮೊದಲನೇ ಹಂತ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ವಿ. ಮೊನ್ನೆ ನಮ್ಮ ಯಲ್ಲಮೋಡಿ ಕೆರೆ ಈಗಾಗಲೇ ನಾವು ತುಂಬಿಸಿ ಬಿಟ್ಟಿವಿ. ಇನ್ನು 2ನೇ ಹಂತದ್ದು 1 ತಿಂಗಳಲ್ಲಿ ಪೂರ್ಣ ಮಾಡಿ ಪ್ರಾಯೋಗಿಕವಾಗಿ ಅದೇ ಕೆರೆಯಲ್ಲಿರ್ತಕ್ಕಂಥ ನೀರನ್ನು ಮುಂದಿನ ಎಲ್ಲ 8 ಕೆರೆಗಳಿಗೆ ಸ್ವಲ್ಪ ಆದರೂ ಸಹಿತ ಆ ಕೆರೆಗಳಿಗೆ ನೀರು ತಂದು ಬಿಡುವಂಥ ಕೆಲಸನೂ ಕೂಡ ಅದಾಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೋಸ್ಕರನೇ ತಾಯಿ ಮತ್ತು ಮಗು ಅಂತಕ್ಕಂಥ ಒಂದು ಹೊಸ ಆಸ್ಪತ್ರೆಯ 100 ಬೆಡ್ಡದ ಆಸ್ಪತ್ರೆಯನ್ನು ಸುಮಾರು 40 ಕೋಟಿ ರೂಪಾಯಿದಲ್ಲಿ ಅದನ್ನು ಕೂಡ ಇದೇ ವರ್ಷಕ್ಕೆ ಮಂಜೂರು ಮಾಡಿಕೊಂಡು ಇನ್ನು 2 ತಿಂಗಳಲ್ಲಿ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡಿ 1.5 ವರ್ಷದಲ್ಲಿ ಅದನ್ನು ಅಥಣಿ ಒಳಗೆ ತಾಯಿ ಮಕ್ಕಳ ಆಸ್ಪತ್ರೆ ಪ್ರಾರಂಭ ಆದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಷ್ಟು ತಾಯಂದಿರು ಇರ್ತಾರೋ ಅವರೆಲ್ಲರಿಗೂ ಕೂಡ ಒಳ್ಳೆಯ ಉಪಚಾರ ಸಿಗಬೇಕು. ಅವರಿಗೆ ಆರೋಗ್ಯವಾಗಿ ಆ ತಾಯಂದಿರಿಗೆ ಮತ್ತು ಆ ತಾಯಿಯ ಮಗುವಿಗೆ
ಪ್ರತ್ಯೇಕವಾಗಿರ್ತಕ್ಕಂಥ ಉಪಚಾರವನ್ನು ಮಾಡುವಂಥ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕೂಡ ಇವತ್ತು ಅದನ್ನು ಪ್ರಾರಂಭ ಮಾಡ್ತೀವಿ. ಅಂದರೆ ಒಟ್ಟಾರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ರೈತನ ಮಕ್ಕಳಿಗೆ, ತಾಯಂದಿರಿಗೆ ಮತ್ತು ರೈತ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ, ತನ್ನ ಕಾಲ ಮೇಲೆ ತಾನು ನಿಲ್ಲಲಿಕ್ಕೆ ಏನು ಪೂರಕವಾಗಿರ್ತಕ್ಕಂಥ ಯೋಜನೆಗಳು ಬೇಕೋ ಆ ಯೋಜನೆಗಳನ್ನು ಈ ಸರ್ಕಾರದ ಮುಖಾಂತರ ತಂದು ನಿಮ್ಮ ಮನೆಗೆ ತಂದು ಒದಗಿಸುವಂಥ ಜವಾಬ್ದಾರಿ ಅದು ನನ್ನ ಕರ್ತವ್ಯ ಅಂತಕ್ಕಂಥದ್ದನ್ನು ಅರಿವಿಟ್ಕೊಂಡು ನಾನು ಆ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಆ ಒಂದು ಯೋಜನೆ ಈಗೇನು ಅನೇಕ ಕಡೆ ಪೈಪ್ಲೈನ್ ಕೆಲಸ ಚಾಲೂ ಅದ. ನಾವು ರೈತರಲ್ಲಿ ಎಷ್ಟು ವಿನಂತಿ ಮಾಡ್ತೀವಿ, ಆ ಪೈಪ್ಲೈನ್ ಯಾವುದೇ ಹೊಲದಾಗ ಹಾದು ಹೋಗೋ ಹೊತ್ನಾಗ ಅದನ್ನು ತಕರಾರು ಮಾಡಬಾರ್ದು. ಅದು ನಿಮಗೆ ಯಾವುದೇ ಥರದ ತೊಂದರೆ ಆಗಲ್ಲ. 5 ಫೂಟ್ ಕೆಳಗೆ ಅದನ್ನು ಪೈಪ್ ಹಾಕ್ತೇವೆ, ನಿಮಗೆ ಮತ್ತೆ ಯಥಾಸ್ಥಿತಿ ಹೆಂಗೆ ಹೊಲ ಇತ್ತಲ್ಲ ಹಂಗೆ ಮಾಡಿಕೊಡ್ತಾರೆ. ಅದು ಆದರೆ ಗುತ್ತಿಗೆದಾರನಿಗೆ ತೊಂದರೆ ಮಾಡುವಂಥ ಕೆಲಸ ದಯವಿಟ್ಟು ಯಾರೂ ಮಾಡಬೇಡ. ಯಾಕಂದ್ರೆ ನಮ್ಮ ಸ್ವಭಾವ ಹೆಂಗಾಗ್ಯಾವಂದ್ರೆ ನಮ್ಮ ಹೊಲಕ್ಕೆ ನೀರು ಬೇಕು, ಆದರೆ ಪೈಪ್ಲೈನ್ ನಮ್ಮ ಹೊಲದಾಗ ಹಾಯಬಾರ್ದು. ನಮ್ಮ ಮನೆಗೆ ಕರೆಂಟ್ ಬೇಕು, ಅದರ ಕಂಬ ನಮ್ಮ ಮನೆ ಮುಂದೆ ಕೊಂಡಿರಬಾರ್ದು. ನಮ್ಮ ಹೊಲಕ್ಕೆ ಹಾದಿ ಬೇಕು, ಆದರೆ ನನ್ನ ಹೊಲದಾಗ ಹಾದಿ ಮಾಡಂಗಿಲ್ಲ. ಈ ಸ್ವಭಾವ ಇಟ್ಕೊಂಡು ಆದರೆ ಅಭಿವೃದ್ಧಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ದಯಮಾಡಿ ತಮ್ಮ ಹೊಲಗಳದೊಳಗೆ ಆ ಪೈಪ್ಲೈನ್ ಬರುವಂಥ ಸಂದರ್ಭದೊಳಗೆ ಏನಾದರೂ ಬಂದ್ರೂ ಕೂಡ ಅದಕ್ಕೆಲ್ಲವೂ ಕೂಡ ಸಹಕಾರವನ್ನು ತಾವು ಮಾಡಬೇಕು. ಈಗೇನು ನಾವು 1500 ಕೋಟಿ ರೂಪಾಯಿದಲ್ಲಿ ನೀರಾವರಿ ಯೋಜನೆ ಮಾಡಕತ್ತೀವಲ್ಲ, ಈ ಯೋಜನೆ ಹೊಸ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಂದರೆ ಈಗೇನು ನಾವು ಮಷಿನರಿಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ಹೆಂಗೆ ನಮ್ಮದು ಕರಿ ಮಸೂತಿ ಆ ಕಡೆ ಇದೆಯಲ್ಲ, ಅದಕ್ಕೆ ಕಿನಾಲ್ ಮ್ಯಾಗ ಓಡಾಡಬೇಕು, ಕಿನಾಲ್ ಹೊಡಿದು ಅದನ್ನು ಯಾವರೇ ಮತ್ತೆ ಬಂದ್ ಮಾಡೋದು, ಇದು ಹಂಗಿಲ್ಲ. ಇದು ಪೂರ್ಣ ಭೂಮಿ ಒಳಗೆ ಇರ್ತದ. ಇಡೀ 75,000 ಎಕರೆಕ ಒಬ್ಬ ಮನುಷ್ಯ ಒಂದ ಕಡೆ ಕುಂತು ಅದನ್ನು ಮೇಂಟೈನ್ ಮಾಡ್ತಾನೆ. ಅದಕ್ಕೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಅದು ಮೊದಲನೇ ಬಾರಿಗೆ ಅಂತ ಒಂದು ಯೋಜನೆ ಇವತ್ತು ಅಥಣಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಎಲ್ಲೆಲ್ಲಿ ನಾವು ಚೇಂಬರ್ಗಳು ಬರ್ತಾವೆ ಅದನ್ನೆಲ್ಲ ಬಂದೋಬಸ್ತ್ ಮಾಡ್ತೀವಿ. ನಮಗೆ ಗೊತ್ತೈತಿ, ನೀವು ಆ ಚೇಂಬರ್ಗಳು ಬಿಟ್ಟಾಗ ಏನು ಹೊಡಿತೀರಿ, ಏನು ಕೇಳ್ತೀರಿ ಅನ್ನೋದು, ಅದನ್ನೆಲ್ಲ ನಾವು ಬಂದೋಬಸ್ತ್ ಮಾಡ್ತೀವಿ. ಅಲ್ಲಿ ಒಂದು ಎಂಟಿನ ಕೂಡ್ತದ. ಆ ಎಂಟಿನದ ಮುಖಾಂತರ ನಾವು ಈ ಮಧ್ಯದಲ್ಲಿ ಒಂದು ಆಫೀಸ್ ಮಾಡಿಕೊಂಡು ಅಲ್ಲಿ ವಾರ್ ರೂಮ್ ಅಂತ ಏನು ಇಟ್ಕೊಂಡು ಇಡೀ 75,000 ಎಕರೆ ನೀರಿಗೆ ಯಾವ ಎಕರೆಗೆ ಎಷ್ಟು ನೀರು ಹೋಗಬೇಕು ಅಷ್ಟು ನೀರು ಬಿಡುವಂಥ ವ್ಯವಸ್ಥೆ ಒಬ್ಬ ಮನುಷ್ಯ ಮಾಡುವಂಥ ಒಂದು ಹೊಸ ವಿಜ್ಞಾನವನ್ನು ಅಳವಡಿಸಿಕೊಂಡು ಆ ಒಂದು ಯೋಜನೆಯನ್ನು ಮಾಡ್ತಾ ಇದ್ವಿ. ಇದು ಭಾರತ ದೇಶದೊಳಗೆ ಇದು 2ನೇ ಯೋಜನೆ. ಇದಕ್ಕಿಂತ ಪೂರ್ವದಲ್ಲಿ 2 ವರ್ಷದ ಹಿಂದೆ ತಮಿಳುನಾಡಿನಲ್ಲಿ ಒಂದು ಆಗಿದೆ, ಅದು ಯಶಸ್ವಿ ಆಗಿದೆ. ಅದು ಯಶಸ್ವಿ ಆದ್ರಿಂದ ಇಲ್ಲಿ ನಾವು ಅದನ್ನು ಈ ವರ್ಷಕ್ಕೆ ಹಾಕೊಂಡಿದ್ದೀವಿ. ಅದನ್ನು ಈ ಯೋಜನೆ ಒಳಗೆ ಬಹುತೇಕ ಈ ಯೋಜನೆ ಆದಮೇಲೆ ಬೇರೆ ರಾಜ್ಯದವರು ಬಂದು ಇದನ್ನು ನೋಡಿ ಹೋಗುವಂಥ ಒಂದು ಯೋಜನೆ ಅದು ನಿಮ್ಮ ಅಥಣಿ ತಾಲೂಕಿನಲ್ಲಿ ಆಗ್ತಿದೆ ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಇದು ಶಿವಾನುಭವ ಗೋಷ್ಠಿ ಇರೋದರಿಂದ ನಾನು ಉಳಿದಿರ್ತಕ್ಕಂಥ ಯಾಕೆ ನಾ ಹೆಚ್ಚು ಸಮಯ ತಗೊಂಡಂತಂದ್ರೆ ಈ ಜಾತ್ರೆಗೆ ಬಂದಿರತಕ್ಕಂಥವ್ರೆಲ್ಲರೂ ನಮ್ಮ ರೈತರನ್ನೇ. ನಮ್ಮ ರೈತರ ಭಾವನೆಯನ್ನು ನಾವು ಪರಿವರ್ತನೆ ಮಾಡಬೇಕಾಗಿದೆ. ನಮ್ಮ ರೈತರ ವಿಚಾರಗಳನ್ನು ಬದಲು ಮಾಡಬೇಕಾಗಿದೆ. ನಮ್ಮ ರೈತನಿಗೆ ಆದಾಯ ಕೂಡ ಬರಬೇಕು. ಅವನು ಆದಾಯ ಜೊತೆಗೆ ಒಟ್ಟು ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇನ್ನು ಮುಂದೆ ಭಾಳ ದೊಡ್ಡ ಜವಾಬ್ದಾರಿ ಇವತ್ತು ಸರ್ಕಾರಗಳು ಕೂಡ ಮಾಡಬೇಕಾಗಿದೆ. ಅದಕ್ಕೆ ಕೇವಲ ಸರ್ಕಾರಗಳು ಮಾಡಿದ್ರೂ ಆಗೋದಲ್ಲ. ಯಾಕಂತಂದರೆ ನಮ್ಮ ಜನರಿಗೆ ಅದು ಶಂಖದಿಂದ ನೀರು ಬಂದ್ರೇ ತೀರ್ಥ ಅಂತಾರೋ. ಅದಕ್ಕೆ ಇವತ್ತು ತಾವೇನು ಅನೇಕ ಸ್ವಾಮೀಜಿಗಳಿದ್ದೀರಿ, ಇದನ್ನು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ದೇಶ ಮಟ್ಟದಲ್ಲಿ ಈ ಆಹಾರ ಪದ್ಧತಿ ನಾವು ಬದಲು ಮಾಡದೆ ಹೋದರೆ ಮುಂದೆ ಸಮಾಜವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಕಠಿಣ ಇದೆ ಅಂತಕ್ಕಂಥದ್ದು ಅರಿವು ನಮಗೆಲ್ರಿಗೂ ಬೇಕಾಗಿದೆ. ಆ ಒಂದು ಕೆಲಸವನ್ನು ಪರಮ ಪೂಜ್ಯರು ಎಲ್ಲರೂ ಕೂಡ ಇದರಲ್ಲಿ ತಾವು ತೊಡಗಬೇಕು. ಇದರ ಮುಖಾಂತರ ಈ ಒಂದು ಸಾವಯವ ಕೃಷಿಯನ್ನು ಹೆಚ್ಚು ಮಾಡಲಿಕ್ಕೆ ಉತ್ತಮ ಸಮಾಜ, ರೋಗಮುಕ್ತ ಸಮಾಜವನ್ನು ನಾವು ನಿರ್ಮಾಣ ಮಾಡೋಕ್ಕೋಸ್ಕರ ನಮ್ಮೆಲ್ಲರೂ ಶ್ರಮ ಹಾಕಬೇಕಾಗಿರ್ತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ
ನಮ್ಮ ಐಗಿಳಿ ಗ್ರಾಮದ ಈ ಜಾತ್ರಾ ಕಮಿಟಿಯವರು ಕಳೆದ ವಾರನೇ ಇವತ್ತು ಶುಕ್ರವಾರ ನೀವು ಬರಲೇಬೇಕು, ಸಾಯಂಕಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಆಮಂತ್ರಣವನ್ನು ಕೊಟ್ಟಿದ್ರು. ನಿಮ್ಮ ಆಮಂತ್ರಣಕ್ಕೆ ಗೌರವವನ್ನು ಕೊಟ್ಟು ಇಲ್ಲಿ ಬಂದು ಮತ್ತು ನನಗೆ ಮಾತನಾಡಲಿಕ್ಕೆ ಮತ್ತು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.